ಸ್ನೇಹಿತರೆ, ಮಾರ್ಕೆಟ್ಗೆ ಗೂಡು ತಗೊಂಡೋಗಿದೆ. CSR ಕನಕಪುರನೇ ಹಾಕ್ಬಿಟ್ಟಿದೆ. ಯಾಕೆಂದರೆ ರಾಮನಗರದಲ್ಲಿ ವಿಪರೀತ ಗೂಡು ಬರ್ತದೆ. 554 ನಾಟು 550 ಲಾಟ್ ಈ ಥರ ಬರ್ತದೆ. ಸ್ನೇಹಿತರೆ, ನನಗೆ ಡಿಸೆಂಬರ್ ತಿಂಗಳಲ್ಲಿ ನವಂಬರ್ ತಿಂಗಳಲ್ಲಿ ಫೋನ್ ಮಾಡೋರು, ಕಮೆಂಟ್ ಹಾಕೋರು, ಗೂಡು ಬೆಳೆ ಹಾಕೊಳ್ರಿ ರೈತರುಗಳಿಗೆ ಅಂತ. ನಾನು ಹೇಳೋನೆ, ಇರ್ರಿ ಬೆಳೀತಾರೆ ನಮ್ಮ ರೈತರೇನು ಸುಮ್ಮನೆ ಅಲ್ಲ, ತಲೆ ಕೆಟ್ಟರೆ ಅವರು ಗೂಡು ಮಾರ್ಕೆಟ್ ಕಾಲಿಕ್ಕಾಗಲ್ಲ ಆ ಥರ ಬೆಳೀತಾರೆ ಅಂತ ತಾಳ್ಮೆಯಿಂದ ಇರ್ರಿ. ಈ ಕೊರೆ ಬತ್ತಾ ಇಲ್ಲ, ಸೊಪ್ಪುಗಳು ಅಷ್ಟೇ, ಸೊಪ್ಪೆ ಹಾಕಿ ಬರ್ತಾಯಿಲ್ಲ ಅಂತ ಹಂಗೂ ಕೇಳೋರು, ಬತ್ತಾ ಇಲ್ಲ ಬತ್ತದಿರ್ರಿ ಅಂತ ಹೇಳೋನಿ. ಮಳೆ ಬೆಳಿಬೇಕು ಅಂತ ಮಳೆ ಬೆಳೆದೇನೇ ಈ ಥರ ಬೆಳೆದವ್ರೆ ನಮ್ಮ ರೈತರುಗಳು. ಇನ್ನು ಮಳೆ ಬಿದ್ದರೆ ಯಾವ ಥರ ಬೆಳೆದಾರೆ ಲೆಕ್ಕ ಹಾಕ್ಕೊಳ್ಳಿ. ಅದಕ್ಕೋಸ್ಕರನೇ ಗೂಡು ಲಾಟ್ ಜಾಸ್ತಿ ರಾಮನಗರ ಇಲ್ಲೇ ಕನಕಪುರನೇ ಬಿಟ್ಟಿದೆ. ನಮ್ಮ ಸ್ನೇಹಿತರುಗಳೆಲ್ಲ ಸಿಕ್ಕಿ ಹಲವಾರು ಜನ ವಿಡಿಯೋ ಮಾಡು ಅಂದರು. ನನಗೆ ಯಾಕೋ ವಿಡಿಯೋ ಮಾಡೋಕ್ಕೆ ಮನಸ್ಸು ಬರೋದು. ಯಾಕಂದರೆ ಗೂಡುಗಳು ನೋಡ್ಬಿಟ್ಟು ನಮ್ಮ ಕನಕಪುರದಲ್ಲೇ 45 ಲಾಟ್ ಬಂದದೆ, ಹೆಚ್ಚು ಕಮ್ಮಿ CSR 5 ಲಾಟು 10 ಲಾಟು 9 ಲಾಟು ಹಿಂಗೆ ಬರೋದು. ಈ ಥರ ಗೂಡು ನಮ್ಮ ರೈತರುಗಳು ಮೀರಿ ಬೆಳೀತಾವ್ರೆ ಅಂದರೆ ಅದು ಈ ಬಿಸಿಲಲ್ಲಿ ಟೆಂಪ್ರೇಚರ್ ನಮ್ಮ ಕಡೆಗೆ 45 ಡಿಗ್ರಿ ಗಂಟ ಅದೇ ಅಂಥದ್ರಲ್ಲಿ ಈ ಥರ ಬೆಳೀತಾವ್ರೆ ನಮ್ಮ ರೈತರುಗಳಂದರೆ ಎಷ್ಟು ಗ್ರೇಟ್ ಇರಬೇಕು, ಯಾವ ಥರ ಬೆಳೆದಾರು ಅನ್ನೋದು ಲೆಕ್ಕ ಹಾಕ್ಕೊಳ್ಳಿ. ರೀಲರ್ಸು ಹಂಗೇನೆ ತೆಗಿತಾವ್ರೆ, ಗೂಡುಗಳ್ನ ಹೊಡಿತಾವ್ರೆ ಅಂದರೆ ಅವರು ಕರಗಿಸ್ತಾವ್ರೆ ಅಂದರೆ ಕರಗಿಸ್ಲಿ. ಯಾಕೆಂದರೆ ಅವ್ರು ಗೂಡಿಲ್ಲ ಕೊಡ್ರಿ ಅನ್ನೋರು ಈ ಗೂಡು ಕೊಡ್ತಾವ್ರೆ, ತಗೊಳ್ರಿ, ಹೊಡೀರಿ, ನೂಲು ಬಿಚ್ಚ್ರಿ, ರೀಲಿಂಗ್ ಮಾಡಿರಿ. ನೋಡೇ ಬಿಡೋಲ್ಲ ನಿಮ್ಮ ಸಾಸ ಗೆದ್ದತ್ತೋ ನಮ್ಮ ರೈತರು ಸಾಸ ಗೆದ್ದತ್ತೋ ಅನ್ನಂಗೆ ಚೆನ್ನಾಗಿ ರೀಲಿಂಗ್ ಮಾಡಿ ದುಡ್ಡು ಸಂಪಾದನೆ ಮಾಡಿ ರೀಲರ್ಸ್ಗಳು ಅಂತ ಹೇಳ್ತೀನಿ. ಸ್ನೇಹಿತರೆ, ಏನಪ್ಪ ವಿಷಯ ಅಂದರೆ ಬರೀ ನಿಮಗೆ ಚಂದ್ರಿಕೆ ಕಟ್ಟೋದನ್ನು ನಮ್ಮ ರೈತರುಗಳಿಗೆ ತಿಳಿಸ್ಕೊಡ್ತೀನಿ ನೋಡಿ. ಚಂದ್ರಿಕೆ ಕಟ್ಟಬೇಕಾದ್ರೆ ಸುಲಭ ಯಾವ ಥರ ಕಟ್ಟಬೇಕು ಅನ್ನೋದನ್ನ ನೋಡಿ. ಎಲ್ಲ ಹಂಗೆ ಬಿದ್ದಾವೆ, ಇವತ್ತಾನೆ ಬಂದಿದ್ದೀನಿ. ಈಗೆಲ್ಲ ಜೋಡಿಸಿ ಕಟ್ಟಬೇಕು, ಈಸಿಯಾಗಿ ಕಟ್ಟಬೇಕು. ನನಗೂ ತಲೆ ಕೆಟ್ಟೋಗಿತ್ತು, ಹೆಂಗೆ ಕಟ್ಟೋದಿದ್ದ, ಏನಪ್ಪ ಮಾಡೋದು ಅಂತ. ಮೊದಲಿಗೆ ನೋಡಿ ಈ ಥರ ಎಲ್ಲ ಜೋಡಿಸ್ಕೊಬಿಡಿ. ನೀವು ಗೂಡು ಬಿತ್ತಾ ಇದ್ದಂಗೆ ಈ ಥರ ಸ್ಟೆಪ್ ಹಾಕೋಬಿಡಿ. 5 ಚಂದ್ರಿಕೆ ಸ್ಟೆಪ್ ಹಾಕೋಬಿಡಿ. ಸ್ಟೆಪ್ ಹಾಕೋಬಿಟ್ಟು ಏನು ಮಾಡಬೇಕಂದ್ರೆ, ನೀವು ಬನ್ನಿ ಈಚೆ ಕಡೆ ಮಾಡಿದ್ದೀನಿ ರೈತರುಗಳು. ನಾನು ಏನು ಮಾಡೋದು ಅಂತ ಐಡಿಯಾ ಮಾಡಿ ನೋಡಿ, ಈ ಥರದೊಂದು ಮನೆ ಮಾಡ್ಕೊಂಡಿದ್ದೀನಿ. ಖರ್ಚೇ ಇಲ್ಲ, ಹಳೆ ವೇಸ್ಟ್ ಇದರಲ್ಲಿ. ರೀಪರು ಡ್ರಮ್ಮೇಲೆ ಮಾಡಿಕೊಂಡಿದ್ದೀನಿ. ಇದೊಂದು ಲಾಕ್ ಮಾಡ್ಕೊಳಕ್ಕೆ ಇದೊಂದು ಮಾಡ್ಕೊಂಡಿದ್ದೀನಿ. ಈಸಿ ಮೆಥಡು ಯಾವ ಥರ ಅನ್ನೋದ ನಾನು ನಿಮಗೆ ತೋರಿಸ್ತೀನಿ ರೀ. ತೋರಿಸ್ರೆ ನಿಮ್ಗೆ ಗೊತ್ತಾಗೋದು. ಇಲ್ದರೆ ನೀವು ನೋಡಿದ್ರೆ ಕಮೆಂಟಲ್ಲಿ ಏನೇನೋ ಹೇಳ್ತೀರಿ, ವಿಡಿಯೋನ ಕೊನೆ ಗಂಟ ನೋಡಲ್ರಿ, ಮಾಹಿತಿಗಳನ್ನ ಅರ್ಥ ಮಾಡ್ಕೊಳಲ್ರಿ. ನಾನೇನು ಹೇಳೋಣ, ಇದೇನು ನಮಗೆ ಈ ಥರ ಮಾಡಿರೋ ಇಲ್ಲ ಬೇರೆಯವ್ರಿಗೆ ಈ ಥರನೋ ಒಂದು ಗೊತ್ತಾಗಲ್ಲ. ಇರಲಿ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಣ. ನಾನು ನಮ್ಮ ರೈತರಿಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ನೋಡಿ, ಇದೊಂದು ಸುಲಭ, ಇದೊಂದು ತೋರಿಸ್ಕೊಡ್ತೀನಿ ನಾನು ನಿಮಗೆ. ಏನು ಮಾಡ್ಬೇಕಂದ್ರೆ ಸ್ನೇಹಿತರೆ, ಮೊದಲಿಗೆ ಈ ಕಡೆಯಿಂದ ಲಾಕ್ ಮಾಡ್ಕೊಳ್ಳಿ. ಈ ಥರದೊಂದು ಮಾಡ್ಕೊಬಿಡಿ. ಹಿಂಗೆ ಲಾಕ್ ಮಾಡ್ಕೊಳ್ಳಿ. ಹಿಂಗೆ ಎಳೆದ್ಬಿಟ್ಟು ಹಿಂಗೆ ಹಾಕ್ಬಿಡಿ. ಹಿಂಗೆ ಹಾಕೊಂಡ್ಮೇಲೆ ಈ ಥರದ್ದು ಮಾಮೂಲಿ ಟೇಪ್ ಗೊತ್ತಾರೆ ನಿಮಗೆ. ಹಿಂಗೆ ಹಾಕ್ಕೊಂಡು ಒಂದು ಕಡೆ ಐತೆ, ಈ ಕಡೆಗೂ ಅಷ್ಟೇ. ನೋಡ್ಕೊಳ್ಳಿ ಒಂದ್ಸತಿ, ಈಸಿ. ಥರ ಡ್ರಮ್ ಇದ್ರೆ ಸರಿ, ನಿಮಗೆ ಡ್ರಮ್ ಇದ್ರೆ ಸುಲಭ ಆಯ್ತದೆ. ಯಾಕಂದ್ರೆ ಈ ಥರ ಮಾಡ್ಕೊಂಡ್ರೆ ಕೈ ಹಾಕ್ಬಿಟ್ಟು ಆ ಕಡೆ ಈ ಕಡೆ ದಾರ ನುಗ್ಗಿಸ್ಬಿಟ್ಟು ನೋಡ್ರ ಇಲ್ಲಿ ಯಾವ ಥರ ಬರ್ತು ಅಂತ ನಿಮ್ಗೆ ಇನ್ನೂ ಒಂದು ತೋರಿಸ್ತೀನಿ ರೀ. ಬೇಕಾದ್ರೆ ಇನ್ನೂ ಟೇಪ್ ದಾರಗಳು ಅಷ್ಟೇ ನಾವು ನೀಟಾಗಿ ಶಿಸ್ತಾಗಿ ಅದನ್ನ ಜೀರ್ಗುಂಟ್ಕೆ ಆಗಿ ಗಂಟು ಹಾಕ್ಕೊಂಡ್ರೆ ಎಳೆದಿ ಕಟ್ಟಕ್ಕೆ ಸುಲಭ ಆಯ್ತದೆ. ಅದನ್ನೂ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ನೋಡ್ತಾ ಇರಿ ಹಂಗೇನೆ ಯಾವ ಥರ ಅಂತ. ಹೆಂಗೆ ಕಟ್ಬಿಟ್ರೆ ಆಗಲ್ತು. ನಾವು ಆ ಥರ ಸುಲಭ ಮಾಡ್ಕೊಂಡ್ರೆ ಮೊದಲೇ ಅದು ಕಟ್ಟಕ್ಕೆ ಟಕಟಂಗೆ ಬಿರ್ಬಿನ್ ಕಟ್ಟಿ ಎತ್ತಾ ಇರ್ಬೋದು. ನೋಡಿ ಲಾಕ್ ಯಾವ ಥರ ಆಯ್ತದೆ ಅಂತ ಅಷ್ಟೇ.
ಅಲ್ಲೇ ಬಿದ್ದಿರ್ತದೆ, ಏನೂ ಆಗಲ್ತು. ಮೊದಲೆಲ್ಲ ನಾನು ಚಂದ್ರಿಗೆ ಕಟ್ಟಬೇಕಾದ್ರೆ ನೆಲದ ಮೇಲೆ ಮಡಿಕೊಂಡು ಈ ಕಡೆ ಮಾಡ್ತಾರೆ, ಆ ಕಡೆಗೆ ಹೋಗೋದು, ಆ ಕಡೆಗೆ ಮಾಡ್ತಾರೆ, ಈ ಕಡೆಗೆ ಹೋಗೋದು, ನೆಲದ ಮೇಲೆ ಮಂಡಿ ಎಲ್ಲ ನೋವು ಬರೋವು, ಎಳ್ದು ಸುಸ್ತಾಗ್ಬಿಡೋದು, ಏನಪ್ಪ ಮಾಡೋದು, ಮಡ್ಚಕ್ಕೆ ಹೋದ್ರೆ ಪಸ್ಕನ ಮ್ಯಾಕೆ ಎದ್ಬಿಡೋದು, ಇವೆಲ್ಲ ಪ್ರಾಬ್ಲಮ್ ಆಗೋದು. ನಾನು ಯೋಚನೆ ಮಾಡಿ ಇದೊಂದು ಐಡಿಯಾ ಮಾಡ್ಕೊಂಡು ಸುಲಭ ಅಂದ್ಬಿಟ್ಟು ಇದೊಂದು ಐಡಿಯಾನ ಮಾಡಿದ್ದೀನಿ. ನೋಡಿ ಯಾವ ಥರ ಅಂತ ನಮ್ಮ ರೈತರು ಇದೊಂದು ಐಡಿಯಾನ ತಿಳ್ಕೊಳ್ಳಿ, ಭಾರಿ ಸುಲಭ ಆಯ್ತಿದೆ ಈ ಥರ ಮಾಡಿದ್ರೆ. ಸುಸ್ತಾಗೈತಿದೆ. ಯಾವ ಸೆಂಟ್ರಿಗಾರ ಹಾಕ್ಕೊಳ್ಳಿ, ನೀವು ಕಡೆಗಾರ ಹಾಕ್ಕೊಳ್ಳಿ, ಏನೂ ಆಗಲ್ತು. ಗಂಟು ಹಾಕ್ಕೊಳ್ಳಿ, ತೋರಿಸ್ತೀನಿ ನಿಮ್ಗೆ, ತೋರ್ಸೋಕ್ಕೋಸ್ಕರನೇ. ಯಾವ ಥರ ಹಾಕ್ಕೊಳ್ಳಿ ನೀವು. ಆಮೇಲೆ ಇದೊಂದು ಸ್ನೇಹಿತರೆ, ಗಂಟು ಯಾವ ಥರ ಹಾಕ್ಕೊಂಡ್ರೆ ನಮಗೆ ಸುಲಭ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ, ನೋಡ್ಕೊಳ್ಳಿ ಒಂದು ಸತಿ. ಮೊದಲೊಂದು ಗಂಟು ಹಾಕೊಳ್ಳಿ ಈ ಥರ. ಆಮೇಲೆ ಈ ಥರ ಜೀರ್ಗುಂಟಿಗೆ ಹಾಕೋಬಿಡಿ. ನೋಡಿ ಈ ಥರ ಹಾಕ್ಕೊಂಡು ಎಳ್ದು ಬಿಡೋದು ಅಷ್ಟೇ, ಜೀರ್ದು ಬಿಡೋದು, ಇನ್ನೇನು ಇಲ್ಲ. ಇಷ್ಟೇ ನೋಡಿ, ಈ ಥರ ಈಸಿಯಾಗಿ ಎಷ್ಟು ಚೆನ್ನಾಗಿ ನೀಟಾಗಿ ಶಿಸ್ತಾಗಿ ಬರ್ತಾವೆ ನೋಡಿ ಕಟ್ಗಳು.